ಮೈಕಲ್ ಜಾಕ್ಸನ್ ಎಲ್ಲರಿಗೂ ಕೂಡ ಡ್ಯಾನ್ಸ್ ಅಂತ ಅಂದರೆ ಮೊದಲನೇದಾಗಿ ಜ್ಞಾಪನ ಬರೋ ವ್ಯಕ್ತಿ ಅಂತ ಅಂದರೆ ಅದುವೇ ಮೈಕಲ್ ಜಾಕ್ಸನ್. ಯಾರೀ ಮೈಕಲ್ ಜಾಕ್ಸನ್? ನೋಡ್ಕೊಂಬರೋಣ ಬನ್ನಿ ಗೈಸ್. ಬಡ ಕುಟುಂಬದಲ್ಲಿ ಹುಟ್ಟಿ ಅತಿ ದೊಡ್ಡ ಡ್ಯಾನ್ಸರ್ ಎಂದು ಪ್ರಸಿದ್ಧನಾದ ಮೈಕಲ್ ಜಾಕ್ಸನ್ ಹೇಗೆ ಈ ಥರ ದೊಡ್ಡ ಡ್ಯಾನ್ಸರ್ ಆದರು, ಹಾಗೆಯೇ ಇವರು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಕಷ್ಟಗಳನ್ನು ಪಟ್ಟಿದ್ದಾರೆ, ಹಾಗೆಯೇ ಇವ್ರಿಗೆ ಸಿಕ್ಕಿರುವ ಪ್ರಶಸ್ತಿಗಳು ಯಾವ ಒಂದು ಸೆಲೆಬ್ರಿಟಿಗೂ ಕೂಡ ಸಿಕ್ಕಿಲ್ಲ. ಹಾಗೆಯೇ ಈಗಿನ ಹೆಚ್ಚು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಇರುವ ಒಂದು ಫಾಲೋವರ್ಸ್ಗಳನ್ನ ಇವರು 99 ಮಾಡಿದರು ಅಂತ ನಿಮಗೆ ಗೊತ್ತಾ ಗೈಸ್? ಇವರು ಇದನ್ನೆಲ್ಲ ಹೇಗೆ ಅಚೀವ್ ಮಾಡಿದರು ಅಂತ ತಿಳ್ಕೊಳ್ಳೋಣ ಬನ್ನಿ ಗೈಸ್. ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡ್ಕೊಳ್ರಿ. ಹಾಗೆಯೇ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತಂದರೆ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮೊದಲನೇದಾಗಿ ಇವರು 1985ರಲ್ಲಿ ತಮ್ಮ ಕ್ಯಾಲಿಫೋರ್ನಿಯಾದಲ್ಲಿ ಜೋಸೆಫ್ ಅವರ ಮಗನಾಗಿ ಹುಟ್ಟುತ್ತಾರೆ. ಇವರ ತಂದೆಗೆ ಚಿಕ್ಕ ವಯಸ್ಸಿನಿಂದನೂ ಕೂಡ ಅವ್ರಿಗೆ ಒಂದು ಆಸೆ ಇರುತ್ತೆ, ಒಂದು ಗಿಟಾರಿಸ್ಟ್ ಆಗಬೇಕು ನಾನು ಅಂತ. ಆದರೆ ಇವರ 9 ಮಕ್ಕಳನ್ನು ಸಾಕೋ ಒಂದು ಛಲದಲ್ಲಿ ಅವರು ಆ ಒಂದು ಆಸೆನ ಬಿಟ್ಟುಬಿಡ್ತಾರೆ. ಹಾಗಾಗಿ ಆ ಆಸೆನ ತನ್ನ ಮಕ್ಕಳಿಂದ ಪೂರೈಸ್ಕೋಬೇಕು ಅಂತ ಅವರ ಮಕ್ಕಳಿಗೆ ತುಂಬಾ ಸ್ಟ್ರೆಸ್ ಆಗ್ತಿರ್ತಾರೆ. ಆ ಥರ ಮೈಕಲ್ ಜಾಕ್ಸನ್ ಅವ್ರಿಗೂ ಕೂಡ ಅವರ ತಂದೆ ಸ್ಟ್ರೆಸ್ ಆಗ್ತಿರ್ತಾರೆ ಗೈಸ್. ಅದೇ ಥರ ಇವರು ಅಣ್ಣ ತಮ್ಮಂದಿರು ತಂದೆಯ ಮಾತನ್ನು ಚೆನ್ನಾಗಿ ಕೇಳ್ತಾ ಇರ್ತಾರೆ. ಹಾಗಾಗಿ ಗಂಟೆಗಟ್ಟಲೆ ತನಕನೂ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಹಾಗೆಯೇ ಡ್ಯಾನ್ಸ್ಗಳು, ಅದಕ್ಕೆ ಚಿಕ್ಕದಾಗಿ ಒಂದು ಡ್ಯಾನ್ಸ್ನ ಮಾಡ್ತಾ ಇರ್ತಾರೆ. ಹಾಗೆಯೇ ಅವರ ಹಳ್ಳಿಗೆ ಮತ್ತು ಅವರ ಹತ್ತಿರದ ಊರುಗಳಿಗೆ ಹೋಗಿ ಶೋನ ಕೊಡ್ತಾ ಇರ್ತಾರೆ. ಈ ಥರ ಇದ್ದ ಮೈಕಲ್ ಜಾಕ್ಸನ್ನು ಒಂದು ದಿವಸ ಬಂದುಬಿಟ್ಟು ಒಬ್ಬರೇ ಕೂಡ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಇವರ ಅಣ್ಣ ತಮ್ಮಂದಿರು ಎಲ್ಲರನ್ನೂ ಕೂಡ ಸೇರಿಕೊಂಡು ಅವರ ಅಪ್ಪನ ಹೆಸರಲ್ಲಿ, ಅಂದರೆ ಜಾಕ್ಸನ್ ಎಂಬ ಹೆಸರಲ್ಲಿ ಒಂದು ಜಾಕ್ಸನ್ 5 ಅಂತ ಒಂದು ತಂಡನ ಕಟ್ತಾರೆ. ಈ ತಂಡ ತುಂಬಾ ಖ್ಯಾತ ಪ್ರಸಿದ್ಧಿ ಆಗಿರೋದಿಲ್ಲ. ಹಾಗೆಯೇ ಅವರು ಇನ್ನೊಂದು ಮ್ಯೂಸಿಕ್ ಸಂಸ್ಥೆಗೆ ಸೇರಿಕೊಂಡು ಅಲ್ಲಿ ಖ್ಯಾತಿನ ಪಡ್ತಾರೆ. ಆಮೇಲೆ ಇವರ ಯೂನಿಕ್ ಸ್ಟೈಲ್ ಎಲ್ಲರಿಗೂ ಮುಂದೆ ಹೇಳಬೇಕು ಅಂತ ಅಂದರೆ ನೋಡಿದ್ರಲ್ಲ ಗೈಸ್, ಇವರ ಯೂನಿಕ್ ಸ್ಟೈಲ್ ಯಾವ ಥರ ಇತ್ತು ಅಂತ. ಎಲ್ರಿಗಿಂತ ಡಿಫ್ರೆಂಟಾಗಿ ಇವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇವರ ಅಪ್ಪಗೆ ಕನಸಿದ್ದಿದ್ದು ಇವರು ದೊಡ್ಡ ಸಿಂಗರ್ ಆಗಬೇಕಂತ. ಬಟ್ ಆದರೆ ಇವರು ದೊಡ್ಡ ಡ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ತಾರೆ ಗೈಸ್. ಮೈಕಲ್ ಜಾಕ್ಸನ್ ಮೊದಲು ಕಪ್ಪು ಜನಾಂಗ, ಬಿಳಿ ಜನಾಂಗ ಅಂತ ಒಂದು ತಂಡ ಇರುತ್ತೆ. ಈಗ ಇವರು ಕಪ್ಪು ಜನಾಂಗಕ್ಕೆ ಸೇರಿದವರಾಗಿದ್ದರಿಂದ ಇವರು ಫಸ್ಟಿಗೆ ಕಪ್ಪು ಜನಾಂಗದ ಒಂದು ವಿಡಿಯೋಗಳಿಗೆ ಡ್ಯಾನ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಆವಾಗಲೂ ಕೂಡ ಅಷ್ಟೇ ಅಭಿಮಾನಿಗಳನ್ನ ಗಳಿಸಿರ್ತಾರೆ. ಆಮೇಲೆ ಇವ್ರನ್ನ ನೋಡ್ತಾ ಇದ್ದ ಬಿಳಿ ಜನಾಂಗದವರು ಇವ್ರಿಗೆ ಇನ್ಸ್ಪೈರ್ ಆಗಿ ಇವರು ಬಿಳಿ ಜನಾಂಗದವರು ಕೂಡ ಇವರ ಒಂದು ಡ್ಯಾನ್ಸ್ಗೆ ಅಭಿಮಾನಿಗಳಾಗ್ತಾರೆ. ಆಮೇಲೆ ಇವರು ಪ್ಲಾಸ್ಟಿಕ್ ಸರ್ಜರಿನ ಮಾಡಿಸ್ಕೊಂಡ್ಬಿಟ್ಟು ಈ ಥರ ಇದ್ದವರು ಬೆಳ್ಳಗೆ ಆಗ್ತಾರೆ, ತುಂಬಾ ಗ್ಲೋ ಆಗಿ ಕಾಣೋಕ್ಕೆ ಶುರು ಮಾಡ್ತಾರೆ ಗೈಸ್. ಅದಾದಮೇಲೆ ಇವರ ಡ್ಯಾನ್ಸ್ ಜೊತೆಗೆ ಇವರ ಲುಕ್ಕು ಕೂಡ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗಿನ ಏನು ಕ್ರಿಸ್ಟಿಯಾನೋ ರೊನಾಲ್ಡೋ, ಮೆಸ್ಸಿ ಇದ್ದಾರೆ, ಇವರಿಬ್ಬರನ್ನು ಕೂಡಿಸಿದ್ರೆ ಎಷ್ಟು ಅಭಿಮಾನಿಗಳಾಗ್ತಾರೆ, ಅಷ್ಟು ಅಭಿಮಾನಿಗಳನ್ನ ಇವರು ಆವಾಗಲೇ ಕಳಿಸಿದ್ರು ಅಂತ ಕೆಲವು ಜನ ಹೇಳ್ತಾರೆ ಗೈಸ್. ಅದು ಸತ್ಯ ಕೂಡ ಹೌದು ಅಂತಲೇ ಹೇಳ್ಬೋದು. ಹಾಗೇನೆ ಗೈಸ್, ಇವ್ರ ಬಗ್ಗೆ ಇನ್ನೂ ಹೇಳಬೇಕು ಅಂತಾದರೆ ಈಗ ಟ್ರೆಂಡಿಂಗಲ್ಲಿರೋ ಎಪ್ಸ್ಟೈನ್ ಫೈಲ್ಸ್, ಅದನ್ನು ಇವರು ಮೊದಲೇ ಒಂದು ಹಾಡಿನಲ್ಲಿ ಹೇಳಿದ್ರಂತ ಕೂಡ ಸುದ್ದಿ ಇದೆ. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು.